ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಜಾಬ್ಸ್ ಗೆ ಸೌಂಡ್ ಆನ್ ಯೂಟ್ಯೂಬ್ ಚಾನಲ್. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದೆ ಹಾಕತಕ್ಕಂಥ ಪ್ರತಿಯೊಂದು ಯಾವುದೇ ರೀತಿಯಾಗಿ ಪ್ರತಿಯೊಂದು ಜಾಬ್ ಅಪ್ಡೇಟ್ ಹಾಕ್ಬೋದು, ಕೀ ಆನ್ಸರ್ನ ಹಾಕ್ಬೋದು, ಅಥವಾ ಅಡ್ಮಿಟ್ ಕಾರ್ಡ್ ರಿಲೀಸ್ ಇದ್ರೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಡೇಟಾ, ಇದೇ ರೀತಿ ಪ್ರತಿಯೊಂದು ಮಾಹಿತಿನ ಹಾಕ್ತಾ ಇರ್ತೀನಿ ರೀ. ಅದರಿಂದ ಏನು ಮಾಡಿರಿ, ದಯವಿಟ್ಟು ಯಾರು ಮೊದಲ ಬಾರಿಗೆ ಬಂದಿರಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಡ್ರಿ. ನಾನು ಮುಂದೆ ಹಾಕ್ತಕ್ಕಂಥ ಪ್ರತಿಯೊಂದು ಮಾಹಿತಿ ನಿಮ್ಗೆ ಬಂದು ಬೇಗನೆ ತಲುಪ್ತದೆ. ಮತ್ತು ಯಾರಾದರೂ ನಿಮ್ಮ ಸ್ನೇಹಿತರಿದ್ರೆ ಅವರು ಸಹ ಗೌರ್ಮೆಂಟ್ ಜಾಬ್ಸು ಫಸ್ಟ್ ಏನಂದ್ರೆ ಜೀವನದಲ್ಲಿ ಫಸ್ಟ್ ಜಾಬ್ಸ್ ಅದು ಮಾಡ್ಬೇಕಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಅವ್ರಿಗೆ ಸಹ ಮಾಹಿತಿ ನೀಡ್ರಿ. ನಿಮ್ಮ ಗ್ರೂಪ್ನಲ್ಲಿ ಇರ್ತಾವೆ ನೋಡ್ರಿ, ಕಾಲೇಜ್ ಗ್ರೂಪ್ ಆಗಿರ್ಬೋದು, ಇಲ್ಲ ಯಾವುದಾದ್ರು ಜಾಬ್ ಅಪ್ಡೇಟ್ ಗ್ರೂಪ್ ಆಗಿರ್ಬೋದು, ಅಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡೋದ್ರ ಮುಖಾಂತರ ನೀವು ನಮಗೇನು ಮಾಡ್ಬೋದು, ಸಹಾಯ ಮಾಡ್ಬೋದು ಸ್ನೇಹಿತರೆ. ಹಾಗಂತಂದ್ರೆ ಇವತ್ತು ಒಂದು ಜಾಬ್ ಅಪ್ಡೇಟ್ ಇದೆ. ಆ ಜಾಬ್ ಅಪ್ಡೇಟ್ ಯಾವುದಂತ ನೋಡ್ಕೊಳ್ಳೋ ಸ್ನೇಹಿತರೆ. ಪ್ರಧಾನ ಜಿಲ್ಲಾ ಮತ್ತು ಸ್ವತಂತ್ರ ನ್ಯಾಯಾಲಯ ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಹಲವಾರು ಹುದ್ದೆಗಳು ಖಾಲಿ ಅದಾವೆ. ಯಾವ ಹುದ್ದೆಗಳು ಖಾಲಿ ಅದಾವೆ ಮತ್ತು ಎಷ್ಟು ಖಾಲಿ ಅದಾವೆ, ನಿಮ್ಮ ವಯೋಮಿತಿ ಬರ್ತದೋ ಇಲ್ಲ, ಮತ್ತು ಪುರುಷ ಮಹಿಳೆಯರ ಬಗ್ಗೆ ಐದೋ ಇಲ್ಲ, ಪ್ರತಿಯೊಂದು ಮಾಹಿತಿನ ಈ ವಿಡಿಯೋ ಮುಖಾಂತರ ನೀವು ತಿಳ್ಕೊಬೋದು. ಬಂಡ್ರಿ ನೋಡೋಣ ಏನೇನಂತ. ಸ್ನೇಹಿತರೆ, ಮೊದಲನೇದಾಗಿ ನೋಡ್ಕೊಂಡ್ರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವ. ಸ್ನೇಹಿತರೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತಾವೆ ನೋಡ್ಕೊಳ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗುವ ದಿನಾಂಕ 3/5/2024. ಸ್ನೇಹಿತರೆ, ಅಪ್ಲಿಕೇಶನ್ನ 3/5/2024 ಸ್ಟಾರ್ಟ್ ಆಗ್ತಾವ. ಅದಂತರ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕುವ ಕೊನೆಯ ದಿನಾಂಕ ನೋಡ್ಕೊಳ್ರಿ 3/6/2024 ಕೊನೆಯ ದಿನಾಂಕ ಆಗಿರ್ತದೆ. ಹಾಗಂತಂದ್ರೆ ಯಾವ ಹುದ್ದೆಗಳು ಖಾಲಿ ಅದ ನೋಡ್ಕೊಳ್ರಿ. ಜವಾನ ಹುದ್ದೆಗಳು 41 ಜವಾನ ಹುದ್ದೆಗಳು ಖಾಲಿ ಇದಾವ. ಯಾರ್ಯಾರು ಆಗ್ಬೇಕಂತ ಆಸಿದ್ರಿ ನೀವು ಆನ್ಲೈನ್ ಮುಖಾಂತರ ಹೋಗಿ ಅಪ್ಲೈ ಮಾಡ್ಕೊಳ್ರಿ. ಆನ್ಲೈನ್ ಮುಖಾಂತರ ಹೇಗೆ ಅಪ್ಲೈ ಮಾಡ್ಬೇಕಂತ ಚಿಂತೆ ಮಾಡಿಬಿಡ್ರಿ. ಲಿಂಕ್ ಕೊಟ್ಟಿದ್ದಾರೆ, ಲಿಂಕ್ನ ನೀವು ಹೋಗಿ ನಿಮ್ಮ ಗೂಗಲಲ್ಲಿ ಟೈಪ್ ಮಾಡಿರಿ. ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತದೆ, ಅಪ್ಲೈ ಮಾಡ್ತಾ ಹೋಗ್ರಿ. ಮತ್ತು ಇಲ್ಲಿ ಕೆಳಗಡೆ ಹೊರಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಚಲನ್ ಇರುತ್ತೆ, ಆ ಚಲನ ನೀವೇನು ಮಾಡ್ಬೋದು, ಆನ್ಲೈನ್ ಮುಖಾಂತರ ಮಾಡ್ಬೋದು. ನೋಡ್ಕೊಡ್ರಿ ಇದ್ರ ಮುಖಾಂತರ ಅಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, ಇಂಟರ್ನೆಟ್ ಮುಖಾಂತರ ನೀವೇನು ಮಾಡ್ಬೋದು, ಚಲನ ಕಟ್ಬೋದು. ಸ್ನೇಹಿತರೆ, 41 ಹುದ್ದೆಗಳು ನಾವಾಗಲೇ ಹೇಳಿದಂಗೆ ಜವಾನಿಗೆ 41 ಹುದ್ದೆಗಳು ಖಾಲಿ ಇದಾವೆ. ವೇತನ ಶ್ರೇಣಿ ನೋಡೋದಾದ್ರೆ 17,000 ರೂಪಾಯಿಂದ 28,000 ರೂಪಾಯಿವರೆಗೆ ನಿಮ್ಗೆ ಸಿಗ್ತದೆ. ಹಾಗೆ ಹೆಚ್ಚಾಗ್ತಾ ಹೋಗ್ತದೆ. ನೋಡ್ಕೊಳ್ರಿ ಆ 41 ಹುದ್ದೆಗಳು ಯಾವ್ಯಾವ ರೀತಿ ಹೇಗೆ ವರ್ಗೀಕರಣ ಆಗಿದಾವ, ನಿಮ್ಮ ಕ್ಯಾಸ್ಟ್ ಯಾವುದು, ನಿಮ್ಮ ಕ್ಯಾಸ್ಟ್ ಐತೋ ಇಲ್ಲೋ ನೋಡ್ಕೊಳ್ರಿ. ನೀವು ಸಾಮಾನ್ಯ ಅಭ್ಯರ್ಥಿಗಳು ಹಾಕ್ತಿರೋ, ನೀವು ಮಹಿಳೆಯರಿದ್ದರು ಅಥವಾ ಗ್ರಾಮೀಣ ವಿದ್ಯಾರ್ಥಿಗಳಿದ್ರು, ಇಲ್ಲಿ ಗ್ರಾಮೀಣದವರು ಇಲ್ಲಿದ್ದಾರೆ, ಅಂಗವಿಕಲ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕರು, ಯೋಜನಾ ನಿರಾಶ್ರಿತರು ಮತ್ತು ಅದೇ ರೀತಿಯಾಗಿ ಇತರೆದವರಿಗಿದೆ ಅಂತ ಇಲ್ಲಿ ಪ್ರವರ್ಗ 2, 2A, 2B, 3A, 3B ದವ್ರಿಗೆ ಸಂಪೂರ್ಣ ಮಾಹಿತಿ. ಇದು ಟೋಟಲ್ ಎಷ್ಟು ಹುದ್ದೆಗಳಿದಾವೆ ಅಂತಂದ್ರೆ 41 ಹುದ್ದೆಗಳು ಇದಾವೆ. ನೆಕ್ಸ್ಟ್ ನೋಡ್ಕೊಡ್ರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಅಥವಾ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕಂದ್ರೆ ನೀವು SSLC ಅಂದರೆ 10ನೇ ತರಗತಿ ನೀವೇನಾಗಿರ್ಬೇಕಾಗ್ತದೆ, ಪಾಸ್ ಆಗಿರ್ಬೇಕಾಗ್ತದೆ. 10ನೇ ತರಗತಿ ಯಾರ್ಯಾರು ಪಾಸ್ ಆಗಿದ್ದೀರಿ ನೋಡ್ರಿ, ಅವ್ರು ಏನು ಮಾಡ್ಬೋದು, ಈ 41 ಹುದ್ದೆಗಳು ಈ ಪ್ಯೂನ್ ಅಥವಾ ಜವಾನ ಹುದ್ದೆಗಳು ಏನು ಮಾಡೋದು, ಅಪ್ಲಿಕೇಶನ್ ಹಾಕ್ಬಾರ್ದು. ಮತ್ತೊಂದು ಏನು ಕಂಡೀಷನ್ ಕೊಟ್ಟಿದ್ದು ಅಂದ್ರೆ ನಿಮಗೆ ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. SSLC ಪಾಸ್ ಇರಬೇಕು ಮತ್ತು ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ನೆಕ್ಸ್ಟ್ ನೋಡ್ಕೊಡ್ರಿ, ನಿಮ್ಮ ಆಯ್ಕೆ ವಿಧಾನ ಹೇಗಿರ್ತದೆ ಅಂದ್ರೆ ಆಯ್ಕೆ ವಿಧಾನ 2021 ಅನ್ವಯ 10ನೇ ತರಗತಿಯಲ್ಲಿ ನೀವು ಏನು ಅಂಕಗಳನ್ನು ತೆಗೆದುಕೊಂಡಿರ್ತೀರಿ ನೋಡ್ರಿ, ಅದಕ್ಕೆ 41 ಹುದ್ದೆ ಅದ ನೋಡ್ರಿ. ಅದರಲ್ಲಿ ಒಂದು ಹುದ್ದೆಗೆ ಅಂದರೆ 1:10 ನಿಮಗೆ ಫಸ್ಟ್ ಆಫ್ ಆಲ್ ಏನು ಬಿಡ್ತಾರೆ, ಶಾರ್ಟ್ ಲಿಸ್ಟ್ ಬಿಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡೋಣ, ಡಾಕ್ಯುಮೆಂಟ್ ವೆರಿಫಿಕೇಷನ್, ಇಂಟರ್ವ್ಯೂ ಇರ್ತದೆ. ಓಕೆ, ಅದಂತರ ಏಜ್ ನೋಡ್ಕೊಡ್ರಿ 18ರಿಂದ 40 ವರ್ಷ. ಈ 40 ವರ್ಷ ಯಾರಿರ್ಬೇಕಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಬರ್ತದೆ. 38 ವರ್ಷ 2A, 2B, 3A, 3B ದವ್ರಿಗೆ. ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 35 ವರ್ಷ. 18ರಿಂದ 35 ಸಾಮಾನ್ಯ ವರ್ಗ ಬರ್ತದೆ. 18ರಿಂದ 38 2A, 2B, 3A, 3B ದವ್ರಿಗೆ ಬರ್ತದೆ. ಮತ್ತು 18ರಿಂದ 40 ವರ್ಷ ಯಾರಿಗೆ ಬರ್ತದಂತಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1. ಸರಿಯಾಗಿ ನೋಡ್ಕೊಳ್ರಿ, ನೀವು SSLC ಪಾಸ್ ಆಗಿರಬೇಕು, ಕನ್ನಡ ಓದಲು ಬರೆಯಲು ಬರಬೇಕು, ಮತ್ತು 18ರಿಂದ 40 ವರ್ಷ ಇಲ್ಲ 35 ವರ್ಷದ ಒಳಗೆ ಇರಬೇಕಾಗ್ತದೆ. ನೆಕ್ಸ್ಟ್ ನೋಡ್ಕೊಳ್ರಿ ಮತ್ತೇನೇನಿದೆ ಅಂತ ಇದರಲ್ಲಿ. ಸ್ನೇಹಿತರೆ, ಅರ್ಜಿ ಶುಲ್ಕ ನಾನು ಆವಾಗಲೇ ಹೇಳಿದ್ದೀನಲ್ರಿ. ಫಸ್ಟು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮುಖಾಂತರ ಮತ್ತು ಇಂಟರ್ನೆಟ್ ಮುಖಾಂತರ ಮತ್ತು ಅದೇ ನೋಡ್ಕೊಳ್ರಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಐತಿ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇದೆ.
ಮತ್ತು ಇಲ್ಲಿದೆ ನೋಡಿರಿ 2A 2B 3A 3B ಸೇರಿದ ಅಭ್ಯರ್ಥಿಗಳೇ ₹150 ಇದೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳೇ ಯಾವುದೇ ರೀತಿಯಾಗಿ ಅರ್ಜಿ ಶುಲ್ಕ ಇರುವುದಿಲ್ಲ. ನೋಡ್ಕೊಳ್ರಿ, ಅರ್ಜಿ ಸಲ್ಲಿಸುವ ಆನ್ಲೈನ್ ಲಿಂಕ್ ಇಲ್ಲಿ ಐತೆ ನೋಡ್ರಿ. ಲಿಂಕ್ನ ನೀವು ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡ್ಕೊಂಡು ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಹಾಕೋಂತ ಕಡ್ಡಾಯವಾಗಿ ಏನೇನು ಬೇಕು ಇಲ್ಲೆಲ್ಲರೂ ಕೊಟ್ಟಿದ್ದಾರೆ. ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಸಿಗ್ನೇಚರ್ ಆಗಿರ್ಬೋದು, ನಿಮ್ಮ SMS, ಮೊಬೈಲ್ ನಂಬರು ಮತ್ತು 50 KB ಫೋಟೋ ಮತ್ತು ನಿಮ್ಮದು 50 kg ಸಿಗ್ನೇಚರು ಈ ರೀತಿಯಾಗಿ 10 ಸ್ನೇಹಿತರೆ ಸರಿಯಾಗಿ ಯಾರೇ ಹಾಕೋರಿದ್ರೆ ಸರಿಯಾಗಿ ಅಪ್ಲಿಕೇಶನ್ ಹಾಕ್ಕೊಡ್ರಿ. ನಿಮ್ಮ ಇನ್ಕಮ್ ಕಾಸ್ಟ್ ಆಗ್ತದೆ, ಕನ್ನಡ ಮಾಧ್ಯಮ ಇದೇ ರೀತಿಯಾಗಿ ಪ್ರತಿಯೊಂದು 10 ಡಾಕ್ಯುಮೆಂಟ್ಸ್ ಸ್ನೇಹಿತರೆ ಇಷ್ಟು ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನಾನು ಮಾಹಿತಿ ನೀಡಿದ್ದೀನಿ ರೀ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರಿ ಹಾಕ್ಕೊಳ್ರಿ. ನೋಡ್ಕೊಳ್ರಿ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅಂತ ಇನ್ನೊಮ್ಮೆ ಹೇಳಕತ್ತೀನಿ. ನೋಡ್ಕೊಡ್ರಿ ಅಷ್ಟು ಹುದ್ದೆಗಳು 41 ಹುದ್ದೆಗಳು. ಯಾವ ಅಂದ್ರೆ 41 ಜವಾನ್ ಹುದ್ದೆಗಳು ಖಾಲಿ ಅದಾವ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ನೋಡ್ಕೊಡ್ರಿ 3/5/2024, ಕೊನೆಯ ದಿನಾಂಕ 3/6/2024. ಅಪ್ಲಿಕೇಶನ್ ಲಿಂಕ್ನ ಇಲ್ಲಿ ಹಾಕಿದ್ದೀನಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸಹ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗ್ಬೋದು. ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇದೇ ರೀತಿಯಾಗಿ ಜಾಬ್ ಅಪ್ಡೇಟ್ ಬರ್ತಿರ್ತಾವೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಅದೇ ರೀತಿ ನಿಮ್ಮ ಸ್ನೇಹಿತರು ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಬೇಡ ಸ್ನೇಹಿತರೆ. ಅಲ್ಲಿವರೆಗೆ ಬಾಯ್ ಬಾಯ್.